ಕೇರಳದಲ್ಲಿ ಮಳೆಯ ಅಬ್ಬರಕ್ಕೆ 8 ಮಂದಿ ಬಲಿಯಾಗಿದ್ದಾರೆ. 8 ಜನರು ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಭಾರಿ ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರೋದು ಸಾವಿರಾರು ಜನ. ಇದುವರೆಗೆ 5792 ಜನರು 209 ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಕೂಡ ಕೇರಳದ 12 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದ ಆ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ಅಂತೇಳಿ ಹಲವೆಡೆ ಭೂಕುಸಿತ ಆಗಿದೆ, ಸಾವು ನೋವು ಆಗಿದೆ. 8 ಜನ ಈ ಮಳೆಯಿಂದಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು. ಅದರ ಜೊತೆಗೆ 8 ಜನ ನಾಪತ್ತೆ. ಆ 8 ಜನರ ನಾಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಕೇರಳದ ಇಡುಕ್ಕಿ, ಕೊಟ್ಟಾಯಂ, ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಲವೆಡೆ ಭೂಕುಸಿತ ಆಗಿದೆ. ಭೂಕುಸಿತದಿಂದಾಗಿ 4 ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೊಚ್ಚಿಯಲ್ಲಿ ಜಲಾವೃತ ಆಗಿರುವ ಶಿವ ದೇವಸ್ಥಾನ, ಒಂದು ಕಡೆ ದೇವಸ್ಥಾನ ಮುಳುಗಡೆ, ಮತ್ತೊಂದು ಕಡೆ ಈ ರೀತಿ ಸಾವು ನೋವುಗಳು ಆಗ್ತಾ ಇರೋದು ಕೇರಳ ಭಾಗದಲ್ಲಿ. ಕೇರಳವನ್ನು ದೇವರ ನಾಡು ಅಂತ ಕರಿತೀವಿ, ಆದರೆ ಅದೇ ದೇವರ ನಾಡಿನಲ್ಲಿ ಆಗ್ತಾ ಇರುವಂಥ ಅನಾಹುತಗಳು ನೋಡಿ. ಕೇರಳದ ಇಡುಕ್ಕಿ, ಕೊಟ್ಟಾಯಂ ಮತ್ತು ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹಲವೆಡೆ ಭೂಕುಸಿತ ಆಗಿದೆ. ಈ ಭೂಕುಸಿತ ಸಂಭವಿಸಿರುವಂಥ ಹಿನ್ನೆಲೆ 4 ಸಾವಾಗಿದೆ ಅನ್ನೋದು. ಅದರ ಜೊತೆಗೆ ಶಿವ ದೇವಸ್ಥಾನ ಇದೆಯಲ್ಲ, ಅದು ಕೊಚ್ಚಿ ಹೋಗಿದೆ. ಕಣ್ಣೂರಿನಲ್ಲಿ ನೋಡುತ್ತಿದ್ದಂತೆ ಸೇತುವೆ ಕೊಚ್ಚಿ ಹೋಗಿರೋದು ನೋಡ್ತಾ ಇದ್ರಿ. ಮಳೆಯ ಆರ್ಭಟ ಕೇರಳ ಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅಂತೇಳಿ ಜನ ಆತಂಕದಲ್ಲಿದ್ದಾರೆ.